Namaste. Subject Mathematics for Class 6th. NCERT syllabus. Chapter number 1, Knowing Our Numbers. Chapter 1, Knowing Our Numbers. Knowing our numbers. So, knowing our numbers ಅಲ್ಲಿ last topic is what have we discussed. What have we discussed? ಸೊ ಈ ಚಾಪ್ಟರಲ್ಲಿ ನಾವು ಸ್ಟಡಿ ಮಾಡಿದ್ವಲ್ಲ, ಏನೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಅಂತ ಗೊತ್ತಾಯ್ತಲ್ಲ. ಸೊ ಫಸ್ಟ್ ನಾವೇನು ಡಿಸ್ಕಷನ್ ಮಾಡಿದ್ದೀವಿ ಅಂದರೆ, ಫಸ್ಟ್ ಒನ್, ಗಿವನ್ ಟೂ ನಂಬರ್ಸ್ given two numbers one with more digits is the greater number given two numbers, one with more digits is the greater number. ಸೊ ಇದು ಎ ಪಾಯಿಂಟ್ ಅಂತ ಇರಲಿ. ನೆಕ್ಸ್ಟ್ ಬಿ ಪಾಯಿಂಟ್, ಇಫ್ ದಿ ನಂಬರ್ ಆಫ್ ಫಸ್ಟ್ ಒನ್ ಇದು ಎ ಪಾಯಿಂಟ್, ಓಕೆ. ಸೆಕೆಂಡ್ ಒನ್ ಬಿ ಪಾಯಿಂಟ್, ಇಫ್ ದಿ ನಂಬರ್ ಆಫ್ digits in two given numbers is the same, that number is larger. Which has a greater leftmost digit Second, ಇದರಲ್ಲಿ B sub point, if the number of digits in two given numbers is the same, that number is larger, which has a greater leftmost digit. C point, if this digit
also happens to be the same, to be the same. We look at the next digit, and so on and so on. Okay, given two numbers, one with more digits is the greater number. B pointer. If the number of digits in two given numbers is larger, ಒಂದು ನಿಮಿಷ, given numbers is the same, okay, that number is larger, which has a greater leftmost digit. C point. If this digit also happens to be the same, we look at the next digit and so on. ಸೊ ಇದಕ್ಕೆ ಇವಾಗ ಎಕ್ಸ್ಪ್ಲನೇಷನ್. ಓಕೆ, ಸೊ ಗಿವನ್ ಟೂ ನಂಬರ್ಸ್. ಸೊ ಎಕ್ಸ್ಪ್ಲನೇಷನ್ ಅಂದರೆ ಗಿವನ್ ಟೂ ನಂಬರ್ಸ್, ಯಾವುದು ಗಿವನ್ ಕೊಟ್ಟಿರ್ತಾರೆ ನಂಬರ್ಸ್. ಒನ್ ವಿತ್ ಮೋರ್ ಡಿಜಿಟ್ ಈಸ್ ದಿ ಗ್ರೇಟರ್ ನಂಬರ್. ಸೊ ಫಸ್ಟ್ ನಂಬರ್ ಯಾವುದು ತಗೊಳ್ಳೋಣ. ಸೊ 7246 ಫಸ್ಟ್ ನಂಬರ್. ಸೊ ಸೆಕೆಂಡ್ ನಂಬರ್ ಬಂದು ಎಷ್ಟು, ಅನದರ್ 83,428. ಓಕೆ, ಸೊ ಇದು ಎ ಪಾಯಿಂಟ್ದು ಡಿಸ್ಕಷನ್. ಫಸ್ಟ್ ಪಾಯಿಂಟಲ್ಲಿ ಎ. ಓಕೆ, ಗಿವನ್ ಟೂ ನಂಬರ್ಸ್ ಆರ್ ಗಿವನ್. ಒನ್ ವಿತ್ ಮೋರ್ ಡಿಜಿಟ್ಸ್ ಈಸ್ ದಿ ಗ್ರೇಟರ್ ನಂಬರ್. ಫಸ್ಟ್ ಅಬ್ಸರ್ವ್ ಮಾಡಿದ್ವಿ, ಇದರಲ್ಲಿ ಹೌ ಮೆನಿ ಡಿಜಿಟ್ಸ್, 4 ಡಿಜಿಟ್ಸ್ನ ಫಸ್ಟ್ ನೋಡಬೇಕು, ಗೊತ್ತಾಯ್ತಲ್ಲ. ಸೊ ಇಲ್ಲಿ 4 ಡಿಜಿಟ್ಸ್ ಇದೆ. ಹಿಯರ್ 5 ಡಿಜಿಟ್ಸ್. ಸೊ ಇಷ್ಟಕ್ಕೆ ಗೊತ್ತಾಗ್ಬಿಡುತ್ತೆ ವಿಚ್ ನಂಬರ್ ಈಸ್ ಗ್ರೇಟರ್ ನಂಬರ್ ಅಂತ. ಸೊ ದಿಸ್ ನಂಬರ್ ಈಸ್ ಗ್ರೇಟರ್ ನಂಬರ್. ಸೊ ಸೆಕೆಂಡ್ ನಂಬರ್ ಕಂಪೇರ್ ಮಾಡಿದರೆ, ಸೊ ಯಾವುದು ಗ್ರೇಟರ್ ನಂಬರು? ಸೊ ಗ್ರೇಟರ್ ನಂಬರ್ ಈಸ್ 83,428 is the greater number. ಓಕೆ, ಫಸ್ಟ್ದಾಯಿತು. ಬಿ ಪಾಯಿಂಟ್. ಬಿನಲ್ಲಿ ಏನು ಹೇಳ್ತಾ ಇದ್ದಾರೆ? ಇಫ್ ದಿ ನಂಬರ್ ಆಫ್ ಡಿಜಿಟ್ಸ್ ಇನ್ ಟೂ ಗಿವನ್ ನಂಬರ್ಸ್ ಈಸ್ ದಿ ಸೇಮ್. ಅಂದರೆ ಈಗ ಫಸ್ಟ್ ಪಾಯಿಂಟಲ್ಲಿ ಏನು ಮಾಡೋಣ ಅಂದರೆ 4216 ತಗೋತೀನಿ. ಓಕೆ, ಸೆಕೆಂಡಲ್ಲಿ 4000 ಸೇಮೇ ಬರಬೇಕು. ಇಫ್ ದಿ ನಂಬರ್ ಆಫ್ ಡಿಜಿಟ್ಸ್ ಇನ್ ಟೂ ಗಿವನ್ ನಂಬರ್ಸ್ ಇಸ್ ದಿ ಸೇಮ್, ದಟ್ ನಂಬರ್ ಈಸ್ ಲಾರ್ಜರ್ ವಿಚ್ ಹ್ಯಾಸ್ ಎ ಗ್ರೇಟರ್ ಲೆಫ್ಟ್ ಮೋಸ್ಟ್ ಡಿಜಿಟ್. ಓಕೆ, ಇದು 4 ಬೇಡ. ಸೊ 5348 ಅಂತ ಕನ್ಸಿಡರ್ ಮಾಡ್ತಾನೆ. ಸೊ ಟೂ ನಂಬರ್ಸ್ ಆರ್ ಗಿವನ್. ಇದರಲ್ಲಿ ಫಸ್ಟ್ ಏನು ಮಾಡಬೇಕು, ಹೌ ಮೆನಿ ಡಿಜಿಟ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 4 ಡಿಜಿಟ್ಸ್. ಇನ್ ದಿ ಸೆಕೆಂಡ್ ನಂಬರ್ ಆಲ್ಸೋ ಹ್ಯಾವ್ 4 ಡಿಜಿಟ್ಸ್. ಇಟ್ ಹ್ಯಾಸ್ 4 ಡಿಜಿಟ್ಸ್ ಆಯ್ತಲ್ಲ. ಈಗ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದರೆ, ಸೊ ಲೆಫ್ಟ್ ಮೋಸ್ಟ್, ಇವಾಗ ಫಸ್ಟು ಎರಡೂ ಕೂಡ ಬೋತ್ ಆರ್ 4 ಡಿಜಿಟ್ಸ್ ಇದೆ. ಸೊ ಕಂಪೇರ್ ಮಾಡ್ತೇವೆ. ಇಲ್ಲಿ 4 ಇದೆ ಲೆಫ್ಟ್ ಮೋಸ್ಟಲ್ಲಿ, ಇಲ್ಲಿ 5 ಇದೆ, ಅದಾಯ್ತಲ್ಲ. ಸೊ 5 ಈಸ್ ಲಾರ್ಜರ್ ದ್ಯಾನ್ 4. ಸೊ 5 ಅನ್ನೋದು ಲಾರ್ಜರ್ ದ್ಯಾನ್ ದಿ 4 ಲೆಫ್ಟ್ ಮೋಸ್ಟಲ್ಲಿ, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಏನು ಮಾಡಬೇಕು, 5348
348 is the greater number. Next, see, if this digit also happens to be the same, ಈಗ digits ಕೂಡ ಸೇಮ್ ಇದೆ. ಸೊ ಫಸ್ಟ್ ಅವಾಗ ವಿ ಲುಕ್ ಅಟ್ ದಿ ನೆಕ್ಸ್ಟ್ ಡಿಜಿಟ್ ಆ್ಯಂಡ್ ಸೋ ಆನ್ ಅಂದರೆ, ಸೊ ಸಪೋಸ್ ಇವಾಗ 312 ಅಂತ ತಗೋತೀನಿ. ಸೊ ಸೆಕೆಂಡ್ ಪಾಯಿಂಟಲ್ಲಿ 307 ಅಂತ ತಗೋತೀನಿ. ಇವರೇನು ಹೇಳ್ತಾ ಇದ್ದಾರೆ, ಇಫ್ ದಿಸ್ ಡಿಜಿಟ್ ಆಲ್ಸೋ ಹ್ಯಾಪನ್ಸ್ ಟು ಬಿ ದಿ ಸೇಮ್, ಅಂದರೆ ಇಲ್ಲಿ ಲೆಫ್ಟ್ ಮೋಸ್ಟಲ್ಲಿ ಡಿಜಿಟ್ ಇದೆಯಲ್ಲ ಅದು ಕೂಡ ಸೇಮ್ ಇದ್ದರೆ, ಇಲ್ಲೂ ಕೂಡ 4 ಡಿಜಿಟ್ಸೇ, 4 ಡಿಜಿಟ್ಸ್, ಸಾರಿ ಇದು 3 ಡಿಜಿಟ್. ಇದೆಷ್ಟು ಡಿಜಿಟ್ಸ್ ಅಂತ ಹೇಳಿದ್ರೆ, ಹಿಯರ್ 3 ಡಿಜಿಟ್ಸ್ ಆ್ಯಂಡ್ ದ ಸೆಕೆಂಡ್ ನಂಬರ್ ಆಲ್ಸೋ ಹ್ಯಾವ್ 3 ಡಿಜಿಟ್ಸ್. ಎರಡನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದ್ರೆ, ಸೊ ಲೆಫ್ಟ್ ಮೋಸ್ಟಲ್ಲಿ ಇಲ್ಲಿ ಕೂಡ 3 ಇದೆ, ಇಲ್ಲಿ ಕೂಡ 3 ಇದೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಡಿಜಿಟ್ ಏನು, 1 ಇದೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಡಿಜಿಟಲ್ಲಿ 0 ಇದೆ. ಓಕೆ, ಹಾಗಾದರೆ ವಿಚ್ ಒನ್ ಈಸ್ ಲಾರ್ಜರ್, 1 ಅದು ಲಾರ್ಜರ್ ಕಂಪೇರ್ ಟು 0 ಕಂಪೇರ್ ಮಾಡಿದ್ರೆ. ಸೊ ಹಿಯರ್ 3 ಈಸ್ ದ ಸೇಮ್ ಅಲ್ವಾ. ಫಸ್ಟು ಡಿಜಿಟ್ಸ್ನ ಚೆಕ್ ಮಾಡಿದ್ವಿ, ಇಲ್ಲೂ 3 ಇದೆ ಡಿಜಿಟ್ಸ್. ಈಗೇನು ಮಾಡಬೇಕು, ಲೆಫ್ಟ್ ಡಿಜಿಟ್ಟಿಗೆ ಬಂದರೆ ಅಲ್ಲಿ ಕೂಡ ಡಿಜಿಟ್ ಸೇಮ್ ಇದೆ, 3 ಇದೆ. ಓಕೆ, ನೆಕ್ಸ್ಟ್ ಡಿಜಿಟಿಗೆ ಬರಬೇಕು, ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಸೊ ಈಗ ಕಂಪೇರ್ ಮಾಡಿದ್ರೆ ಇವಾಗ ವಿಚ್ ಒನ್ ಈಸ್ ಗ್ರೇಟರ್, 312 ಈಸ್ ದಿ ಗ್ರೇಟರ್ ನಂಬರ್, ಗ್ರೇಟರ್ ನಂಬರ್. ಓಕೆ, ಹೀಗೆ ಡಿಸ್ಕಷನ್ ಮಾಡಿದ್ದಾಯಿತು, ಅರ್ಥ ಆಯ್ತಲ್ಲ. ಸೊ ಫಸ್ಟಲ್ಲಿ ಚಾಪ್ಟರ್ 1 ನೋಯಿಂಗ್ ಅವರ್ ನಂಬರ್ಸಲ್ಲಿ ವಾಟ್ ಹ್ಯಾವ್ ವಿ ಡಿಸ್ಕಸ್ಡ್. ಸೊ ಫಸ್ಟ್ದು ಎ ಪಾಯಿಂಟು, ಗಿವನ್ 2 ನಂಬರ್ಸ್, 1 ವಿತ್ ಮೋರ್ ಡಿಜಿಟ್ಸ್ ಈಸ್ ದಿ ಗ್ರೇಟರ್ ನಂಬರ್ ಅಂತ ಹೇಳಿದ್ರೆ 2 ನಂಬರ್ಸ್ ಆರ್ ಗಿವನ್. ಇದರಲ್ಲಿ ಹೌ ಮೆನಿ ಡಿಜಿಟ್ಸ್ ಅಂತ ಚೆಕ್ ಮಾಡಬೇಕು. ವಿಚ್ ಡಿಜಿಟ್ಸ್ ಈಸ್ ಮೋರ್, ದಟ್ ನಂಬರ್ ಈಸ್ ಗ್ರೇಟರ್ ನಂಬರ್. ಓಕೆ, ಸೆಕೆಂಡ್ ಬಿನಲ್ಲಿ ಏನು, ಇಫ್ ದಿ ನಂಬರ್ ಆಫ್ ಡಿಜಿಟ್ಸ್ ಇನ್ 2 ಗಿವನ್ ನಂಬರ್ಸ್ ಈಸ್ ದಿ ಸೇಮ್, ದಟ್ ನಂಬರ್ ಈಸ್ ಲಾರ್ಜರ್ ವಿಚ್ ಹ್ಯಾಸ್ ಎ ಗ್ರೇಟರ್ ಲೆಫ್ಟ್ ಮೋಸ್ಟ್ ಡಿಜಿಟ್. ಈಗ ಸೆಕೆಂಡಿಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಆಯಿತಾ. 2 ನಂಬರ್ಸ್ ಆಲ್ಸೋ ಸೇಮ್ ಡಿಜಿಟ್ಸ್ ಅಂತ ಹೇಳಿದ್ರೆ, ಸೊ ನಂಬರ್ ಆಫ್ ಡಿಜಿಟ್ಸ್ ಆರ್ ಸೇಮ್. ಇಲ್ಲಿ ನಂಬರ್ಸ್ ಇದೆಯಲ್ಲ, ಈ ನಂಬರ್ಸ್ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ 2 ನಂಬರ್ಸಲ್ಲೂ ಕೂಡ ಸೇಮ್ ನಂಬರ್ ಆಫ್ ಅಂದರೆ ಸೇಮ್ ಡಿಜಿಟ್ಸ್ ಆರ್ ದೇರ್. ಓಕೆ, ನೆಕ್ಸ್ಟು ಇಲ್ಲೂ 4 ಡಿಜಿಟ್ಸು, ಇಲ್ಲೂ 4 ಡಿಜಿಟ್ಸು. ಹಾಗಾದರೆ ವಿಚ್ ನಂಬರ್ ಈಸ್ ಗ್ರೇಟರ್ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಲೆಫ್ಟ್ ಮೋಸ್ಟ್ ಡಿಜಿಟನ್ನು ಕಂಪೇರ್ ಮಾಡಬೇಕು. ಲೆಫ್ಟ್ ಮೋಸ್ಟ್ ಡಿಜಿಟ್ ಇಸ್ ಹಿಯರ್, ಫಸ್ಟ್ ನಂಬರಲ್ಲಿ 4, ಸೆಕೆಂಡ್ ನಂಬರಿಗೆ 5. ಸೊ 5 ಈಸ್ ಲಾರ್ಜರ್ ದ್ಯಾನ್ 4. ಅಲ್ಲಿಗೇನು ಮಾಡಬೇಕು, 5348 is the greater number. Next, C point. If this digit also happens to be the same, we look at the next digit and so on. C ಬರೋಣ. ಇವಾಗ ಇದೆರಡನ್ನ ಕಂಪೇರ್ ಮಾಡಿದ್ರೆ, ಸೊ ಸೇಮ್ ಡಿಜಿಟ್ಸ್, ಇದು 3 ಡಿಜಿಟ್ಸೇ, ಇದು 3 ಡಿಜಿಟ್ಸೇ, ಲೆಫ್ಟ್ ಮೋಸ್ಟ್ ಡಿಜಿಟ್ ಆಲ್ಸೋ ಸೇಮ್. ಹಾಗಾದರೆ ನೆಕ್ಸ್ಟ್ ಡಿಜಿಟಿಗೆ ಬರಬೇಕು. ಓಕೆ, ಇಲ್ಲಿ 1 ಇದೆ, ಇಲ್ಲಿ 0 ಇದೆ, ಸೊ 1 ಈಸ್ ಗ್ರೇಟರ್, ಅದಾಯ್ತಲ್ಲ. ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಥರ್ಡಿಗೆ ಮತ್ತು ಥರ್ಡ್ ಮತ್ತು ಫೋರ್ತ್, ಇಲ್ಲಿ 2203 ಇದೆ, ಇಲ್ಲಿ 2201 ಅಂತ ಹಾಕ್ತೇನೆ. ಸೊ ಇವಾಗೇನು ಮಾಡಬೇಕು, ಇಲ್ಲಿ ಹಿಯರ್ ಆಲ್ಸೋ 3 ಡಿಜಿಟ್ಸ್, ಹಿಯರ್ ಆಲ್ಸೋ 3 ಡಿಜಿಟ್ಸ್. ಮತ್ತೇನು ಮಾಡಬೇಕು, ಇವಾಗ ಕಂಪೇರ್ ಮಾಡಬೇಕು. ಇದು 2 2 3, 2 2 1. ಸೊ ಅಲ್ಲಿಗೆ 3 ಈಸ್ ಗ್ರೇಟರ್. ಇದು 2 2 1, 221, ಇದು 223. ಸೊ ಕಂಪೇರ್ ಮಾಡಿದ್ರೆ 223 ಈಸ್ ದಿ
ಗ್ರೇಟರ್ ನಂಬರ್, ಗ್ರೇಟರ್ ನಂಬರ್. ಅರ್ಥ ಆಯ್ತಲ್ಲ? ಆ್ಯಂಡ್ ಸೋ ಆನ್ ಅಂದರೆ ಹೀಗೆ. ಫಸ್ಟ್ ಲೆಫ್ಟ್ ಮೋಸ್ಟ್ ಡಿಜಿಟ್ ಕಂಪೇರ್ ಮಾಡಬೇಕು. ಸೇಮ್ ಡಿಜಿಟ್ ಆಗಿತ್ತು ಅಂತ ಹೇಳಿ, ಸೇಮ್ ನಂಬರು ಅಂದರೆ ಸೇಮ್ ಡಿಜಿಟ್ ಆಗಿದ್ದರೆ ಸೆಕೆಂಡ್ಗೆ ಹೋಗಬೇಕು, ಸೆಕೆಂಡ್ದು ಸೇಮ್ ಇದ್ದರೆ ಥರ್ಡ್ಗೆ ಹೋಗಬೇಕು, ಹಾಗೆ. ಓಕೆ, ಆ್ಯಂಡ್ ಸೋ ಆನ್ ಅಂದರೆ. ಥ್ಯಾಂಕ್ ಯು. ನಮಸ್ತೆ.